ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಅಣುಬಾಂಬ್ ಕಂಡುಹಿಡಿದವರು ಒಟ್ಟೋ ಹಾನ್. ಚಂದ್ರನ ಮೇಲೆ ಹೋಗುವ ಪರಿಕಲ್ಪನೆಯನ್ನು ರೂಪಿಸಿದವರು ಕೆಪ್ಲರ್. ಭೂವಿಜ್ಞಾನದ ಜನಕ ಡಿ.ಎನ್. ವಾಡಿಯಾ. ಮಲೇರಿಯಾ ಪ್ರೋಟೋಜೋವಾ ಗುಂಪಿಗೆ ಸೇರಿದ ರೋಗಾಣುವಿನಿಂದ ಹರಡುತ್ತದೆ. ಟೈಫಾಯ್ಡ್ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಪೋಲಿಯೋ ವೈರಸ್ನಿಂದ ಹರಡುತ್ತದೆ. ವಾತಾವರಣದಲ್ಲಿ ಸಾರಜನಕದ ಪ್ರಮಾಣ 78%, ಆಮ್ಲಜನಕದ ಪ್ರಮಾಣ 21%, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ 0.03%, ಜಡಾನಿಲಗಳ ಪ್ರಮಾಣ 0.97%, ಒಟ್ಟು ಕೂಡಿದರೆ 100 ಆಗುತ್ತದೆ. ಶುದ್ಧ ನೀರಿನ ಲಕ್ಷಣಗಳು: ಬಣ್ಣವಿಲ್ಲದ ಪಾರದರ್ಶಕ ದ್ರವ, ಸಾಪೇಕ್ಷವಾಗಿ ಸ್ಥಿರ ದ್ರವ, ವಾಸನೆ ರುಚಿ ಇಲ್ಲದ ಒಂದು ತಟಸ್ಥ ದ್ರವ, ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಕುದಿಯುತ್ತದೆ, 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಘನೀಭವಿಸುತ್ತದೆ. ಸಾರ್ವತ್ರಿಕ ದ್ರಾವಕ, ಉಷ್ಣ ಅವಾಹಕ, ವಿದ್ಯುತ್ ಅವಾಹಕ, 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸಾಂದ್ರತೆ 1 kg/ಲೀಟರ್ ಆಗಿರುತ್ತದೆ. ಹೈಡ್ರೋಜನ್ ಮತ್ತು ನೈಟ್ರೋಜನ್ ಆವಿಷ್ಕಾರ ಮಾಡಿದ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್. ಒಂದು ಮಂಡಲದ ಮೂಲಕ ಹರಿಯುವ ವಿದ್ಯುತ್ತಿನ ಪರಿಮಾಣವನ್ನು ಅಳತೆ ಮಾಡಲು ಉಪಯೋಗಿಸುವ ವಿದ್ಯುತ್ ವಿಭಜನೀಯ ಕೋಶ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ನ ಇನ್ನೊಂದು ಹೆಸರು ಕೋಲೋಮಾಪಕ. ಯಾವುದೇ ಧಾತು ಹೈಡ್ರೋಜನ್ ನೊಂದಿಗೆ ವರ್ತಿಸಿದಾಗ ಬರುವ ದ್ವಿಧಾತು ಹೈಡ್ರೈಡ್ ವಸ್ತು. ತಾಮ್ರದ ಸಲ್ಫೇಟ್ ಅನ್ನು ಕಾಯಿಸಿ ಪಡೆದ ಬಿಳಿ ಪುಡಿಯನ್ನು ಗಾಳಿಯೊಡ್ಡಿದಾಗ ತಂತಾನೆ ನೀಲಿಯಾಗಲು ಕಾರಣ ಗಾಳಿಯಲ್ಲಿ ತೇವಾಂಶ ಸೇರಿಕೆ. ರಾಸಾಯನಿಕ ಕ್ರಿಯೆಯಲ್ಲಿ ನೀರು ಮಾಧ್ಯಮವಾಗಿ ವರ್ತಿಸುತ್ತದೆ. ಸಂಪೂರ್ಣವಾಗಿ ಶುಷ್ಕವಾಗಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಿಶ್ರಣಕ್ಕೆ ಬೆಂಕಿ ತಗುಲಿದರೆ ಆ ಸ್ಫೋಟದೊಡನೆ ನೀರು ಉತ್ಪತ್ತಿಯಾಗುವುದಿಲ್ಲ. ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಆಸ್ಫೋಟನೆಯೊಡನೆ ಸಂಯೋಗಗೊಳ್ಳುವ ಜಲಜನಕ ಮತ್ತು ಕ್ಲೋರಿನ್ಗಳು ತೇವಾಂಶ ಇಲ್ಲದೆ ಇದ್ದರೆ ಸಂಯೋಗ ಆಗುವುದಿಲ್ಲ. ಗಂಧಕವನ್ನು ಸಂಪೂರ್ಣ ಶುಷ್ಕ ಆಕ್ಸಿಜನ್ ನಲ್ಲಿ ಡಿಸ್ಟಿಲ್ಡ್ ಮಾಡಿದರೆ ಅದು ಉರಿಯುವುದಿಲ್ಲ. ವಾಯುವಿನಲ್ಲಿ ಉರಿಯುತ್ತಿರುವ ಸೋಡಿಯಂ ಶುಷ್ಕ ಆಕ್ಸಿಜನ್ ನಲ್ಲಿ ನಂದಿ ಹೋಗುತ್ತದೆ. ಕಾರ್ಬನ್ ಅನ್ನು ಶುಷ್ಕ ಆಕ್ಸಿಜನ್ ನಲ್ಲಿ ಕೆಂಪಾಗುವಷ್ಟು ಕಾಯಿಸಿದರೂ ದಹಿಸುವುದಿಲ್ಲ. ಆಮ್ಲ ಮತ್ತು ಆಲ್ಕೋಹಾಲ್ಗಳಲ್ಲಿ ನೀರು ನಷ್ಟವಾದಾಗ ದೊರೆಯುವ ಸಂಯುಕ್ತಗಳು ಎಸ್ಟರ್ ಸಂಯುಕ್ತಗಳು. ಆಮ್ಲಗಳು ಆಲ್ಕೋಹಾಲ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತಗಳಿಗೆ ಎಸ್ಟರ್ಗಳು ಎನ್ನುತ್ತೇವೆ. ಎಸ್ಟರ್ಗಳನ್ನು ತಯಾರಿಸುವ ಕ್ರಿಯೆಗೆ ಎಸ್ಟರೀಕರಣ ಎನ್ನುತ್ತೇವೆ. ಪ್ರಬಲ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳುಳ್ಳ ಸಂಯುಕ್ತಗಳು ನೀರಿನೊಂದಿಗೆ ವರ್ತಿಸುತ್ತವೆ. ಕಾಯಿಸಿ ಆರಿಸಿದ ನೀರಿಗೆ ರುಚಿ ಇರುವುದಿಲ್ಲ, ಏಕೆಂದರೆ ನೀರು ಕಾಯಿಸಿದಾಗ ನೀರಿನಲ್ಲಿರುವ ಆಕ್ಸಿಜನ್ ಆವಿಯಾಗಿ ಇಲ್ಲದಂತಾಗುತ್ತದೆ. ಪುನಃ ಆ ನೀರನ್ನು ತಂಪುಗೊಳಿಸಿದಾಗ ಗಾಳಿಯಲ್ಲಿರುವ ಆಕ್ಸಿಜನ್ ನೀರಿನಲ್ಲಿ ಕರಗಿ ರುಚಿ ಪಡೆದುಕೊಳ್ಳುತ್ತದೆ. ಆಮ್ಲ ಮಳೆಯಲ್ಲಿರುವ ಸಂಯುಕ್ತ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ನೀರಿನಲ್ಲಿರುವ ಕಲ್ಮಶಗಳು: ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಬೈಸಲ್ಫೇಟ್. ನೀರನ್ನು ತಾತ್ಕಾಲಿಕ ಗಡಸುತನವನ್ನಾಗಿ ಮಾಡುವ ವಸ್ತುಗಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಲ್ಫೇಟ್. ಸಾಬೂನಿನೊಂದಿಗೆ ಥಟ್ಟನೆ ನೊರೆಯನ್ನ ಕೊಡುವ ನೀರಿಗೆ ಮೆದು ನೀರು ಎನ್ನುತ್ತೇವೆ. ಸಾಬೂನಿನೊಂದಿಗೆ ಥಟ್ಟನೆ ನೊರೆ ಕೊಡದಿರುವ ನೀರಿಗೆ ಗಡಸು ನೀರು ಎನ್ನುತ್ತೇವೆ. ಗಡಸು ನೀರಿನಲ್ಲಿ ನೊರೆ ನೀಡುವ ವಸ್ತು ಮಾರ್ಜಕಗಳು, ಡಿಟರ್ಜೆಂಟ್ಗಳು. ನೀರನ್ನು ಆಕ್ಟಿವೇಟೆಡ್ ಕಾರ್ಬನ್ ಕ್ರಿಯಾಶೀಲ ಇದ್ದಿಲಿನ ಮೂಲಕ ಹಾಯಿಸಲು ಕಾರಣ ನೀರಿನಲ್ಲಿರುವ ಅನಪೇಕ್ಷಿತ ವಾಸನೆಯನ್ನು ನಿವಾರಿಸಲು. ಸೋಸುಕದ ಮೂಲಕ ಶೋಧಿತ ನೀರಿಗೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಲೋರಿನ್ ದ್ರಾವಣ ಸೇರಿಸಲು ಕಾರಣ ನೀರಿನಲ್ಲಿ ರೋಗಾಣುಗಳನ್ನು ನಾಶ ಮಾಡುತ್ತದೆ. ಇದನ್ನು ಸೋಂಕು ನಿವಾರಕವಾಗಿ ಬಳಸುತ್ತಾರೆ, ವಂದ್ಯಕಾರಕವಾಗಿ ಬಳಸುತ್ತಾರೆ. ನೀರಿನ ಸಂಸ್ಕರಣ ವಿಧಾನದಲ್ಲಿ ಆರಂಭದಿಂದ ಕೊನೆಯ ತನಕ ಸೂರ್ಯನ ಬೆಳಕು ಸಾಧ್ಯವಿರುವ ಮಟ್ಟಿಗೆ ನೀರಿನ ಮೇಲೆ ಬೀಳುವಂತೆ ತೊಟ್ಟಿಗಳನ್ನು ನಿರ್ಮಿಸಿರುತ್ತಾರೆ, ಏಕೆಂದರೆ ನೇರಳಾತೀತ ಕಿರಣಗಳು ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದರಿಂದ. ಭೂಮಿಯಲ್ಲಿ ಬರ್ಫ್ ಮತ್ತು ಹಿಮ ಪ್ರವಾಹದ ರೂಪದಲ್ಲಿರುವ ಶುದ್ಧ ನೀರಿನ ಪ್ರಮಾಣ 75%. ನೀರು ಹರಿಯುವ ಪ್ರಮಾಣದ ದರವನ್ನ ಸೂಚಿಸುವ ಮಾನ ಕ್ಯೂಸೆಕ್ಸ್. ಪ್ರತಿ ಸೆಕೆಂಡ್ಗೆ ಎಷ್ಟು ಘನ ಅಡಿ ನೀರು ಹರಿಯುತ್ತದೆ ಎಂದು ಹೇಳುವುದೇ ಕ್ಯೂಸೆಕ್ಸ್. ಕ್ಯೂಸೆಕ್ಸ್ ನ ವಿಸ್ತೃತ ರೂಪ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್. ಟಿಎಂಸಿ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, 1000 ಮಿಲಿಯನ್ ಘನ ಅಡಿ ನೀರು. ನೀರಿನ ಗಾತ್ರವನ್ನು ಅಳೆಯುವ ಮಾನ ಟಿಎಂಸಿ. ಟಿಎಂಸಿಯ ವಿಸ್ತೃತ ರೂಪ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, 1000 ಮಿಲಿಯನ್ ಘನ ಅಡಿ ನೀರು. ಸಂಪೂರ್ಣ ಶುದ್ಧವಾದ ನೀರನ್ನು ಪಡೆಯುವ ಅತಿ ಸುಲಭವಾದ ವಿಧಾನ ಆಸವನ ಮತ್ತು ಸಾಂದ್ರೀಕರಣ ವಿಧಾನ. ವಿದ್ಯುತ್ ವಿಭಾಜ್ಯಗಳು: ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುವಿಗೆ ವಿದ್ಯುತ್ ವಿಭಾಜ್ಯ ಎನ್ನುತ್ತೇವೆ. ವಿದ್ಯುತ್ ವಿಭಾಜ್ಯಗಳಲ್ಲಿ 2
ಎರಡು ವಿಧಗಳು: ಪ್ರಬಲ ವಿದ್ಯುತ್ ವಿಭಾಜ್ಯಗಳು, ದುರ್ಬಲ ವಿದ್ಯುತ್ ವಿಭಾಜ್ಯಗಳು. ಪ್ರಬಲ ವಿದ್ಯುತ್ ವಿಭಾಜ್ಯಗಳಿಗೆ ಉದಾಹರಣೆ ಸೋಡಿಯಂ ಕ್ಲೋರೈಡ್ ದ್ರಾವಣ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣ. ದುರ್ಬಲ ವಿದ್ಯುತ್ ವಿಭಾಜ್ಯಗಳಿಗೆ ಉದಾಹರಣೆಗಳು ಅಸಿಟಿಕ್ ಆಮ್ಲ, ಅಮೋನಿಯಂ ಹೈಡ್ರಾಕ್ಸೈಡ್ ದ್ರಾವಣ. ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ಮೊದಲ ಬಾರಿಗೆ ವಿವರಿಸಿದವರು ಜೆ.ಡಿ. ವ್ಯಾನ್ ಗ್ರೋಥಸ್. ಮಾರುಕಟ್ಟೆಯಲ್ಲಿ ಆಹಾರಕ್ಕೆ ಕೃತಕವಾಗಿ ಅಪೇಕ್ಷಿತ ವಾಸನೆ ನೀಡುವ ವಸ್ತುಗಳು ಎಸ್ಟರ್ಗಳು, ಎಸೆನ್ಸ್ಗಳು. ಇವು ಆಹಾರ ಪದಾರ್ಥಗಳಿಗೆ ಕೃತಕವಾದ ಬಣ್ಣ, ವಾಸನೆ ಮತ್ತು ರುಚಿಯನ್ನು ನೀಡುತ್ತವೆ. ಕ್ಯಾಲ್ಸಿಯಂ ಕಾರ್ಬೈಡ್ಗೆ ನೀರನ್ನು ಸೇರಿಸಿ ಬರುವ ಅಸಿಟಲೀನ್ ಅನ್ನು ಇಂಧನವಾಗಿ ಉರಿಸಲು ಸಾಧ್ಯ. ಆಸವಿತ ನೀರು ಸಂಪೂರ್ಣ ಶುದ್ಧವಾಗಿರುವುದರಿಂದ ಅದನ್ನು ಬಳಸುವ ಕ್ಷೇತ್ರಗಳು ಔಷಧಿಗಳ ತಯಾರಿಕೆ, ವೈದ್ಯಕೀಯ ಕ್ಷೇತ್ರ, ರಾಸಾಯನಿಕ ತಯಾರಿಕೆ. ಜೀವಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ 65% 70%. ಜೆಲ್ಲಿ ಮೀನಿನ ಜೆಲ್ಲಿಫಿಶ್ ದೇಹದಲ್ಲಿರುವ ನೀರಿನ ಪ್ರಮಾಣ 99%. ಜೀವಿಯ ದೇಹದ ಜೀವಕೋಶಗಳು ಸುಮಾರು 40% ನೀರನ್ನು ಕಳೆದುಕೊಂಡಾಗ ಆ ಜೀವಿ ಸಾಯುತ್ತದೆ. ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ದ್ರಾವಕಗಳು ನೀರು, ಈಥರ್, ಕಾರ್ಬನ್ ಡೈಸಲ್ಫೈಡ್ ಮತ್ತು ಆಲ್ಕೋಹಾಲ್. ಮಾನವ ಉಪಯೋಗಿಸಲಾರಂಭಿಸಿದ ಮೊದಲ ದ್ರಾವಕ ನೀರು. ನೀರಿನ ಅಣು ತಟಸ್ಥವಾಗಿರಲು ಕಾರಣ ಸಹವೆಲೆನ್ಸಿಯ ಬಂಧ. ನೀರು ಒಂದು ಸ್ವಯಂ ಅಯಾನೀಕರಣಗೊಳ್ಳುವ ವಸ್ತು. ಆಕ್ಸಿಜನ್ ನೀರಿನಲ್ಲಿ ವಿಲೀನವಾಗುವುದು ಭೌತ ಕ್ರಿಯೆ. ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ವಿಲೀನವಾಗುವುದು ರಾಸಾಯನಿಕ ಕ್ರಿಯೆ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯುವಂತೆ ಮಾಡುವುದು ರಾಸಾಯನಿಕ ಕ್ರಿಯೆ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡದಂತಹ ವಸ್ತು ಅವಿದ್ಯುತ್ ವಿಭಾಜ್ಯ ವಸ್ತುಗಳು. ವಿದ್ಯುತ್ ವಾಹಕತೆಗೆ ಕಾರಣ ಅಸ್ಥಾನೀಕೃತ ಎಲೆಕ್ಟ್ರಾನ್ಗಳು ಅಥವಾ ಸ್ವತಂತ್ರ ಎಲೆಕ್ಟ್ರಾನ್ಗಳು. ವಿದ್ಯುತ್ ವಿಭಜನೆಯ ಕ್ರಿಯೆಯು ರಾಸಾಯನಿಕ ಪರಿಣಾಮವಿರುವ ಭೌತ ಕ್ರಿಯೆ ಎಂದು ವಿವರಿಸಿದವರು ಮೈಕೆಲ್ ಫ್ಯಾರಡೆ. ಫ್ಯಾರಡೆಯ ನಿಯಮಗಳು ವಿದ್ಯುತ್ ವಿಭಜನಾ ಕ್ರಿಯೆ. ನೀರು ಮಾಲಿನ್ಯವಾಗಲು ಮುಖ್ಯ ಕಾರಣ ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳು, ಎಫ್ಲುಯೆಂಟ್ಸ್. ಸಮುದ್ರದ ನೀರಿನಲ್ಲಿ ಈ ಪ್ರಮಾಣ ಹೆಚ್ಚಾಗಿರುತ್ತದೆ, ಉಪ್ಪಿನ ಪ್ರಮಾಣ. ಈ ವಿಧಾನದಿಂದ ನೀರನ್ನು ಶುದ್ಧೀಕರಿಸಬಹುದು. ಡಿಕ್ಸಾಂಟೇಷನ್ ಮತ್ತು ಭಟ್ಟಿ ಇಳಿಸುವಿಕೆ. ಸಾರ್ವತ್ರಿಕ ದ್ರಾವಕ ಎಂದು ಹೆಸರಾದುದು ನೀರು. ನೀರಿನ ಗಡಸುತನಕ್ಕೆ ಕಾರಣವಾದ ಅಯಾನ್ಗಳು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅಯಾನ್ಗಳು. ಗಡಸು ನೀರಿನಲ್ಲಿರುವ ಎರಡು ವಿಧಗಳು: ಕೃತಕ ಗಡಸುತನ, ಶಾಶ್ವತ ಗಡಸುತನ. ನೀರಿನ ಕೃತಕ ಗಡಸುತನಕ್ಕೆ ಕಾರಣ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೊನೇಟ್ಗಳು. ಸಂಶೋಧನೆಗಳು ಅಥವಾ ಆವಿಷ್ಕಾರಗಳು. ಜನರೇಟರ್ ಅನ್ನು ಆವಿಷ್ಕರಿಸಿದವರು ಮೈಕೆಲ್ ಫ್ಯಾರಡೆ. ಬ್ಯಾರೋಮೀಟರ್ ಅನ್ನು ಆವಿಷ್ಕರಿಸಿದವರು ಟಾರಿಸೆಲ್ಲಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಆವಿಷ್ಕರಿಸಿದವರು ಎನ್ರಿಕೋ ಫರ್ಮಿ. ಲಿಫ್ಟ್ ಅನ್ನು ಆವಿಷ್ಕರಿಸಿದವರು ಓಟಿಸ್. ಲಾಗರ್ದಮ್ ಅನ್ನು ಕಂಡುಹಿಡಿದವರು ಜಾನ್ ನೇಪಿಯರ್. ಪರಮಾಣುವಿನ ಆಂತರಿಕ ರಚನೆಯನ್ನು ನೀಡಿದವರು ಲಾರ್ಡ್ ರುದರ್ಫೋರ್ಡ್. ಪಿತ್ತರಸ ಉತ್ಪತ್ತಿಯಾಗುವ ದೇಹದ ಅಂಗ ಪಿತ್ತಕೋಶ ಅಥವಾ ಯಕೃತ್ ಅಥವಾ ಲಿವರ್. ಶ್ವಾಸಕೋಶಗಳಿಂದ ಆಮ್ಲಜನಕವನ್ನ ಹೀರಿಕೊಂಡು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವುದು ಕೆಂಪು ರಕ್ತ ಕಣಗಳು, RBC. ಜೀವಕೋಶದ 3 ಮುಖ್ಯ ಭಾಗಗಳು: ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಜೀವಕೋಶವನ್ನು ಆವರಿಸಿರುವ ಪೊರೆ. ಮಾನವರ ಪ್ರತಿಯೊಂದು ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ 46. ವಾಹಕ ಅಂಗಾಂಶಗಳ 2 ವಿಧಗಳು: ಝೈಲಮ್ ಮತ್ತು ಫ್ಲೋಯಂ. ಜೀವಕೋಶಗಳಿಂದ ಸಂದೇಶಗಳನ್ನು ಸಾಗಿಸುವ ನರಕೋಶದ ಭಾಗ ಆಕ್ಸಾನ್. ಕಾಂಡದ ಮಧ್ಯದಲ್ಲಿರುವ ಸ್ಪಂಜಿನಂತಹ ಅಂಗಾಂಶ ಪಿಚ್. ಉಪಗ್ರಹವು ಸತತವಾಗಿ ಪ್ರದಕ್ಷಿಣೆ ಹಾಕುವುದು ದೊಡ್ಡಕಾಯ. ಹಬಲ್ ಬಾಹ್ಯಾಕಾಶ ದೂರದರ್ಶಕವನ್ನು ಉಡಾವಣೆ ಮಾಡಿದ್ದು 1990ರಲ್ಲಿ. ಸೋವಿಯತ್ ರಷ್ಯಾ ಪ್ರಥಮ ಬಾರಿಗೆ ಬಾಹ್ಯಾಕಾಶಕ್ಕೆ ಪ್ರಥಮ ಹೆಜ್ಜೆ ಇಟ್ಟಿದ್ದು 1957 ಅಕ್ಟೋಬರ್ 4ರಂದು. ರಾಕೆಟ್ಗಳ ಬಗ್ಗೆ ಕೆಲಸ ಮಾಡಿರುವ ಮೊದಲಿಗರು ರಾಬರ್ಟ್ ಗೊಡಾರ್ಡ್. ಆಧುನಿಕ ಬಾಹ್ಯಾಕಾಶ ಸಂಶೋಧನೆ ಸ್ಥಾಪನೆಯಾದದ್ದು 1961ರಲ್ಲಿ. ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ 1975ರಲ್ಲಿ ಹಾರಿಸಲಾಯಿತು. ಉಪಗ್ರಹಗಳ ತಂತ್ರಜ್ಞಾನ ಮತ್ತು ಭೂಮಿಯ ಕಕ್ಷೆಯ ಸುತ್ತ ಉಪಗ್ರಹಗಳನ್ನು ಸ್ಥಾಪಿಸುವಲ್ಲಿ ಪ್ರಪಂಚದಲ್ಲಿ ಭಾರತಕ್ಕಿರುವ ಸ್ಥಾನ 6ನೇ ಸ್ಥಾನ. ಸೋವಿಯತ್ ರಷ್ಯಾ ಪ್ರಥಮ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳುಹಿಸಿದ ರಾಕೆಟ್ ಸ್ಪುಟ್ನಿಕ್ 1. ಬಿಸಿ ಗಾಜಿನ ಕೊಳವೆಯ ಮೇಲೆ ತಣ್ಣೀರನ್ನು ಹಾಕಿದಾಗ ಅದು ಒಡೆಯಲು ಕಾರಣ ಹೊರಭಾಗ ತಣ್ಣಗಾಗಿ ಕುಗ್ಗುತ್ತದೆ, ಒಳಭಾಗ ಬಿಸಿಯಾಗಿರುವುದರಿಂದ ಹೀಗಿರುತ್ತದೆ. ಅಸಮಾನ ತಾಪದಿಂದಾಗಿ ಒಡೆಯುತ್ತದೆ. ಪಾರದರ್ಶಕ, ಅಸ್ಫಟಿಕ ಮತ್ತು ಗಡಸು ಇದು ಗಾಜಿನ ಲಕ್ಷಣಗಳು. ಸೋಡಾ, ಲೈಮ್, ಬೋರೋಸಿಲಿಕೇಟ್, ಫ್ಲಿಂಟ್ ಇವು ಗಾಜಿನ ವಿಧಗಳು. ಕೋಬಾಲ್ಟ್ ಅಥವಾ ತಾಮ್ರದ ಆಕ್ಸೈಡ್ಗಳ ಮಿಶ್ರಣದಿಂದಾಗಿ ಈ ಗಾಜನ್ನು ತಯಾರಿಸುತ್ತಾರೆ. ನೀಲಿ ಗಾಜು. ಒಬ್ಬ ವಯಸ್ಕ ಮನುಷ್ಯನ ದೇಹದಲ್ಲಿ ದಿನದ 24 ಗಂಟೆಗಳಲ್ಲಿ ತಯಾರಾಗಬಹುದಾದ ಮೂತ್ರದ ಪ್ರಮಾಣ 1.5 ಲೀಟರ್.
ಲೀಟರ್. BCG ಚುಚ್ಚುಮದ್ದಿನಿಂದ ಕ್ಷಯರೋಗವನ್ನು ತಡೆಯಬಹುದು. ಆನೆಕಾಲು ರೋಗದ ಎಲಿಫೆಂಟಿಯಾಸಿಸ್ ರೋಗದ ವೈಜ್ಞಾನಿಕ ಹೆಸರು ಹೆಲ್ಮೆಂಟಿಸ್. ತಾಮ್ರ ಲೋಹದ ಪರಮಾಣು ಸಂಖ್ಯೆ 29. ತಾಮ್ರ ಲೋಹದ ಸಂಕೇತ Cu. ತಾಮ್ರದ ಪ್ರಮುಖ ಅದಿರು ತಾಮ್ರದ ಪೈರೈಟ್ಸ್. ಲೋಹಗಳ ರಾಜ ಕಬ್ಬಿಣ. ಕಬ್ಬಿಣ ಲೋಹದ ಪರಮಾಣು ಸಂಖ್ಯೆ 26. ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಮತ್ತು ಸಿಡರೈಟ್. ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಮತ್ತು ಸಿಡರೈಟ್ ಇವುಗಳು ಕಬ್ಬಿಣದ ಅದಿರುಗಳು. ಭೂಗೋಳಶಾಸ್ತ್ರದ ಪಿತಾಮಹ ಎರೆಟೋಸ್ಥನೀಸ್. ವಿಶ್ವ ಅಥವಾ ಬ್ರಹ್ಮಾಂಡ ಕೋಟ್ಯಾಂತರ ನಕ್ಷತ್ರ ಮತ್ತು ಆಕಾಶಕಾಯಗಳ ಸಮೂಹ. ಕೋಟ್ಯಾಂತರ ನಕ್ಷತ್ರ ಮತ್ತು ಆಕಾಶಕಾಯಗಳ ಸಮೂಹಕ್ಕೆ ವಿಶ್ವ ಅಥವಾ ಬ್ರಹ್ಮಾಂಡ ಎನ್ನುತ್ತೇವೆ. ಆಕಾಶಕಾಯಗಳ ಗಾತ್ರ, ದೂರ, ಚಲನೆ ಮತ್ತು ಇತರ ಗುಣಲಕ್ಷಣಗಳ ಅಧ್ಯಯನಕ್ಕೆ ಖಗೋಳಶಾಸ್ತ್ರ ಎನ್ನುತ್ತೇವೆ. ವಿಶ್ವದ ಸೃಷ್ಟಿ, ಸ್ಥಿತಿ, ಲಯ, ವ್ಯಾಪ್ತಿ ಮುಂತಾದ ಲಕ್ಷಣಗಳ ಕುರಿತ ಅಧ್ಯಯನ ವಿಶ್ವ ಸೃಷ್ಟಿ ವಿಜ್ಞಾನ. ವಿಶ್ವದಲ್ಲಿ ಧೂಳು ಮತ್ತು ಅನಿಲದಿಂದ ಕೂಡಿದ ಹಲವಾರು ವಿಸ್ತೃತ ರಾಶಿಗಳು ಜ್ಯೋತಿರ್ಮೇಘ. ಸೂರ್ಯನಿಗೆ ಅತಿ ಸಮೀಪದ ನಕ್ಷತ್ರ ಅಥವಾ ಭೂಮಿಗೆ ಎರಡನೇ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಸಿರಿಯಸ್. ಬ್ರಹ್ಮಾಂಡದಲ್ಲಿರುವ ಅಸಂಖ್ಯಾತ ನಕ್ಷತ್ರಗಳ ಸಮೂಹವನ್ನು ನಕ್ಷತ್ರ ಪುಂಜ ಎನ್ನುತ್ತೇವೆ. ಬ್ರಹ್ಮಾಂಡದಲ್ಲಿ ಕೆಲವು ಕಡೆ ನಕ್ಷತ್ರ ಸಮೂಹ ಸಾಲಾಗಿ ಬೆಳಗ್ಗೆ ಬೆಳಗುವ ದಾರಿಯಂತೆ ಕಂಡು ಬರುವುದನ್ನೇ ಕ್ಷೀರಪಥ ಎನ್ನುತ್ತೇವೆ. ನಮ್ಮ ಸೌರಮಂಡಲವು ಆಕಾಶ ಗಂಗೆಯ ಒಂದು ಭಾಗವಾಗಿದೆ. ಬ್ರಹ್ಮಾಂಡದಲ್ಲಿ ಕೆಲವು ಕಡೆ ನಕ್ಷತ್ರ ಸಮೂಹ ಸಾಲಾಗಿ ಬೆಳ್ಳಗೆ ಬೆಳಗುವ ದಾರಿಯಂತೆ ಕಂಡು ಬರುವುದನ್ನೇ ಕ್ಷೀರಪಥ ಅಥವಾ ಆಕಾಶ ಗಂಗೆ ಎನ್ನುತ್ತೇವೆ. ನಮ್ಮ ಭೂಮಿ ಮತ್ತು ಸೂರ್ಯ ಇರುವ ಗ್ಯಾಲಕ್ಸಿ ಕ್ಷೀರಪಥ ಅಥವಾ ಆಕಾಶ ಗಂಗೆ. ಆಕಾಶಕಾಯಗಳ ನಡುವಿನ ದೂರವನ್ನು ಜ್ಯೋತಿರ್ವರ್ಷದಿಂದ ಅಳೆಯುತ್ತಾರೆ. ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ 1 ವರ್ಷದಲ್ಲಿ ಎಷ್ಟು ದೂರ ಚಲಿಸುವುದೋ ಅದನ್ನೇ ಜ್ಯೋತಿರ್ವರ್ಷ ಎನ್ನುವರು. ಒಂದು ಜ್ಯೋತಿರ್ವರ್ಷ = 950 ಶತಕೋಟಿ ಕಿಲೋಮೀಟರ್. ಸೂರ್ಯನ ಆಕರ್ಷಣೆಗೆ ಒಳಪಟ್ಟು ಸುತ್ತುತ್ತಿರುವ 8 ಗ್ರಹಗಳು, ಅವುಗಳ ಉಪಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು ಹಾಗೂ ಕ್ಷುದ್ರ ಗ್ರಹಗಳ ಪರಿವಾರವನ್ನೇ ಸೌರವ್ಯೂಹ ಅಥವಾ ಸೌರಮಂಡಲ ಎನ್ನುತ್ತೇವೆ. ಸೂರ್ಯನ ಸುತ್ತಲೂ ಕಂಡುಬರುವ ಸೂರ್ಯನ ದೃಗ್ಗೋಚರ ಭಾಗವನ್ನು ಫೋಟೋಸ್ಪಿಯರ್ ಅಥವಾ ತೇಜೋಮಂಡಲ ಎನ್ನುತ್ತೇವೆ. ಸೂರ್ಯನ ಅಗೋಚರ ಭಾಗವನ್ನು ಕ್ರೋಮೋಸ್ಪಿಯರ್ ಅಥವಾ ವರ್ಣಮಂಡಲ ಎನ್ನುತ್ತೇವೆ. ಗ್ರಹ ಎಂಬ ಪದವು ಗ್ರೀಕ್ ಭಾಷೆಯ ಪ್ಲಾಂಟಿಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಅಲೆಯುವುದು. ಗ್ರಹಗಳನ್ನು ಸಾಮಾನ್ಯವಾಗಿ ಅಲೆಮಾರಿಗಳು ಎಂದು ಕರೆಯುತ್ತೇವೆ. ಸೂರ್ಯನಲ್ಲಿದ್ದ ವಸ್ತುರಾಶಿಯು ಭೂಮಿಯ ವಸ್ತುರಾಶಿಗಿಂತ 3,30,30,000 ಸೂರ್ಯನ ತ್ರಿಜ್ಯವು ಭೂಮಿಯ ತ್ರಿಜ್ಯಕ್ಕಿಂತ 109 ಪಟ್ಟು ಜಾಸ್ತಿ ಇದೆ. ಅಂದರೆ ಸೂರ್ಯನು ಭೂಮಿಯ 109ರಷ್ಟು ಹೆಚ್ಚು ಗಾತ್ರ ಹೊಂದಿದೆ. ಸೂರ್ಯನು ಸುಮಾರು 5,000 ದಶಲಕ್ಷ ವರ್ಷಗಳ ಹಿಂದೆ, ಅಂದರೆ 5 ಬಿಲಿಯನ್ ವರ್ಷಗಳ ಹಿಂದೆ ಉಗಮಿಸಿದ್ದಾನೆಂದು ಅಂದಾಜು ಮಾಡಲಾಗಿದೆ. ಸೂರ್ಯನ ಕೇಂದ್ರ ಭಾಗದಲ್ಲಿ 20 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ, ಅಂದರೆ ಉಷ್ಣಾಂಶವಿದ್ದರೆ ಹೊರವಲಯದಲ್ಲಿ 6,000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ. ಸೂರ್ಯನ ಕೇಂದ್ರ ಭಾಗದಲ್ಲಿ 20,000 ಕೆಲ್ವಿನ್ ಉಷ್ಣಾಂಶವಿದ್ದರೆ ಹೊರವಲಯದಲ್ಲಿ 6,000 ಕೆಲ್ವಿನ್ ಉಷ್ಣಾಂಶವಿದೆ. ಸೂರ್ಯನು ತನ್ನ ಅಕ್ಷದ ಸುತ್ತ ಪೂರ್ವದಿಂದ ಪಶ್ಚಿಮಕ್ಕೆ 27 ದಿನಗಳಲ್ಲಿ ಒಂದು ಸುತ್ತು ಹಾಕುತ್ತಾನೆ. ಇದರ ವ್ಯಾಸವು 13,90,600 ಕಿಲೋಮೀಟರ್ ನಷ್ಟಿದೆ. ಇದು ಭೂಮಿಯಿಂದ ಸರಾಸರಿ 149.6 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಸೂರ್ಯನು ಭೂಮಿಯಿಂದ ಸುಮಾರು 150 ದಶಲಕ್ಷ ಕಿಲೋಮೀಟರ್ ಎತ್ತರದಲ್ಲಿದ್ದಾನೆ. ಸೂರ್ಯನ ಹೊರಮೈನಲ್ಲಿ ಕಾಣುವ ಕಲೆಗಳು ಕಪ್ಪಾಗಿರುತ್ತವೆ. ಇವನ್ನು ಸೂರ್ಯನ ಕಲೆಗಳು ಅಥವಾ ಸೌರ ಕಲೆಗಳು ಎನ್ನುತ್ತೇವೆ. ಈ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರುವುದರಿಂದ ಅವು ಕಪ್ಪಾಗಿ ಕಾಣಿಸುತ್ತವೆ. ಸೌರ ವಿಕಿರಣದ ತೀವ್ರತೆ ಅಳೆಯಲು ಬಳಸುವ ಉಪಕರಣ ಸೋಲಾರಿಮೀಟರ್. ಸೂರ್ಯನಲ್ಲಿರುವ ಪ್ರಮುಖವಾದ 2 ಅನಿಲಗಳು ಹೀಲಿಯಂ ಮತ್ತು ಹೈಡ್ರೋಜನ್. ಸೂರ್ಯನಿಂದ ಹೊರಟ ಬೆಳಕು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಭೂಮಿಯನ್ನು ತಲುಪಲು 8.2 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಬುಧ ಗ್ರಹ ಸೂರ್ಯನಿಗೆ ಹತ್ತಿರದ ಗ್ರಹ. ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ. ಶುಕ್ರ ಗ್ರಹ ಸೌರಮಂಡಲದ 2ನೇ ಗ್ರಹ. ಭೂಮಿಯ ಅವಳಿ ಜವಳಿ ಗ್ರಹ. ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹ. ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರ. ಇದನ್ನು ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರ ಎನ್ನುತ್ತೇವೆ. ಸೂರ್ಯನ ಸುತ್ತಲೂ ಬಲದಿಂದ ಎಡಕ್ಕೆ ಅಪ್ರದಕ್ಷಿಣವಾಗಿ ಸುತ್ತುತ್ತದೆ, ಹಿಮ್ಮುಖವಾಗಿ ಸುತ್ತುತ್ತದೆ. ತನ್ನ ಅಕ್ಷದಲ್ಲಿ ತುಂಬಾ ನಿಧಾನವಾಗಿ ಸುತ್ತುವ ಗ್ರಹ. ಒಂದು ಸುತ್ತು ಹಾಕಲು 243 ದಿನ ತೆಗೆದುಕೊಳ್ಳುತ್ತದೆ. ಶುಕ್ರ ಗ್ರಹದ ಮೇಲೆ 243 ದಿನಗಳು 1 ವರ್ಷವಿದ್ದಂತೆ. ಭೂಮಿ ಸೌರವ್ಯೂಹದಲ್ಲಿ 5ನೇ ದೊಡ್ಡ ಗ್ರಹ. ಸರಾಸರಿ ಮೇಲ್ಮೈ ಉಷ್ಣಾಂಶ 14+ ಡಿಗ್ರಿ ಸೆಲ್ಸಿಯಸ್. ಚಂದ್ರ ಭೂಮಿಯ ಏಕೈಕ ಉಪಗ್ರಹ. ಒಂದು ಭ್ರಮಣೆಗೆ 23 ಗಂಟೆ 56 ನಿಮಿಷ 4 ಸೆಕೆಂಡ್
ಒಂದು ಪರಿಭ್ರಮಣೆಗೆ 364 ದಿನ 48 ನಿಮಿಷ 46 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಭೂಮಿಯಿಂದ ಚಂದ್ರ 3,84,000 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಚಂದ್ರ ಒಂದು ಭ್ರಮಣೆಗೆ 29 ದಿನ, ಒಂದು ಪರಿಭ್ರಮಣೆಗೆ 27 ದಿನ ತೆಗೆದುಕೊಳ್ಳುತ್ತಾನೆ. ಈ ಕಾರಣದಿಂದಲೇ 15 ದಿನಕ್ಕೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಉಂಟಾಗುತ್ತದೆ. ಚಂದ್ರನ 59% ಮೇಲ್ಮೈ ಮಾತ್ರ ನೋಡಬಹುದು. 1969 ಜುಲೈ 21ರಂದು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲಿಳಿದ ಮೊದಲ ಮಾನವ. ಚಂದ್ರ ಭೂಮಿಯ ಸುತ್ತಲೂ ಅಂಡಾಕಾರದ ಪಥ ಅಥವಾ ದೀರ್ಘ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತದೆ. ಹೀಗೆ ಸುತ್ತುವಾಗ ಚಂದ್ರನ ಸಮೀಪ ಸ್ಥಾನವನ್ನು ಪೆರಿಗ್ರಿ ಎನ್ನುವರು, ಹೀಗೆ ದೂರದ ಸ್ಥಾನವನ್ನು ಅಪೋಜಿ ಎನ್ನುವರು. ಸೂರ್ಯಗ್ರಹಣ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುವುದರಿಂದ ಸೂರ್ಯಗ್ರಹಣ ಉಂಟಾಗುತ್ತದೆ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ದಿನದಂದೇ ಉಂಟಾಗುತ್ತದೆ. ಚಂದ್ರಗ್ರಹಣ. ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳುತ್ತದೆ. ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರಗ್ರಹಣ ಉಂಟಾಗುತ್ತದೆ. ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆ ದಿನದಂದೇ ಸಂಭವಿಸುತ್ತದೆ. ಆಕಾಶದಲ್ಲಿ ಉಂಟಾಗುವ ಬೆಳಕು ನೆರಳಿನ ಆಟವನ್ನು ಗ್ರಹಣ ಎನ್ನುತ್ತೇವೆ. ಮಂಗಳ ಗ್ರಹ. ಇದು ಕೆಂಪು ಗ್ರಹ. ಕುಜ, ಅಂಗಾರಕ ಎನ್ನುವರು. ಡಿಮೋಸ್ ಮತ್ತು ಫೊಬೋಸ್ ಎಂಬ 2 ಚಿಕ್ಕ ಉಪಗ್ರಹಗಳನ್ನು ಹೊಂದಿದೆ. 1877ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು. ಗುರುಗ್ರಹ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇದನ್ನು ಗೆಲಿಲಿಯೋ 1610ರಲ್ಲಿ ಕಂಡುಹಿಡಿದರು. ಇದು ಅತ್ಯಂತ ದೊಡ್ಡ ಗ್ರಹ ಮತ್ತು ಅತಿ ವೇಗದಲ್ಲಿ, ಅಂದರೆ ಒಂದು ಸುತ್ತಲೂ ಕೇವಲ 10 ಗಂಟೆ ತೆಗೆದುಕೊಳ್ಳುತ್ತದೆ. ಭೂಮಿಗಿಂತ 1300 ಪಟ್ಟು ದೊಡ್ಡದಾಗಿದೆ. ಇದು 18 ಉಪಗ್ರಹಗಳನ್ನು ಹೊಂದಿದೆ. ಇದು ದೊಡ್ಡ ಉಪಗ್ರಹವಾಗಿದೆ. ಇದನ್ನು ಬೃಹಸ್ಪತಿ ಎನ್ನುತ್ತಾರೆ. ಶನಿ ಗ್ರಹ. ಜೂವೆಲ್ ಪ್ಲಾನೆಟ್, ಅಂದರೆ 2ನೇ ಅತ್ಯಂತ ಸುಂದರ ಗ್ರಹ. ಇದು 21 ಉಪಗ್ರಹಗಳನ್ನು ಹೊಂದಿದೆ. ಇವುಗಳಲ್ಲಿ ಟೈಟಾನ್ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ. ಇದು ಭೂಮಿಗಿಂತ ದೊಡ್ಡದಿದೆ. ಇದನ್ನು 1655ರಿಂದ 1684ರ ನಡುವೆ ಕಂಡುಹಿಡಿಯಲಾಯಿತು. ಯುರೇನಸ್. ಇದು ನೀಲಿ ಗ್ರಹ. 1781ರಲ್ಲಿ ವಿಲಿಯಂ ಹರ್ಷಲ್ ಕಂಡುಹಿಡಿದರು. ಇದರಲ್ಲಿ ಮೀಥೇನ್ ಅನಿಲ ಇರುವುದರಿಂದ ಇದು ಗ್ರೀನಿಶ್ ಕಲರ್ ನಲ್ಲಿ ಕಾಣುತ್ತದೆ. ನೆಪ್ಚೂನ್. 1846ರಲ್ಲಿ ಜರ್ಮನಿಯ ಜೋಹಾನ್ ಹಾಲಿ ಕಂಡುಹಿಡಿದರು. ಸೌರಮಂಡಲದ ಅತಿ ದೂರದ ಗ್ರಹ. 8 ಉಪಗ್ರಹಗಳನ್ನ ಹೊಂದಿದೆ. ಪ್ಲೂಟೋ, ಈರಿಸ್, ಸಿರಿಸ್ ಇವುಗಳನ್ನು ಕುಬ್ಜ ಗ್ರಹಗಳೆನ್ನುವರು. 1930ರಲ್ಲಿ ಕಂಡುಹಿಡಿದ ಪ್ಲೂಟೋ ಗ್ರಹವನ್ನು 2006 ಆಗಸ್ಟ್ 25ರಂದು ಗ್ರಹವಲ್ಲವೆಂದು ತೀರ್ಮಾನಿಸಿ ಕುಬ್ಜ ಗ್ರಹದ ಗುಂಪಿಗೆ ಸೇರಿಸಿದೆ. ಆಕಾಶದಿಂದ ರಾತ್ರಿ ವೇಳೆಯಲ್ಲಿ ವಾಯುಮಂಡಲದ ಮೂಲಕ ಭೂಮಿಯ ಕಡೆಗೆ ಪ್ರಜ್ವಲಿಸುತ್ತಾ ಬೀಳುವ ತುಣುಕು ವಸ್ತುಗಳನ್ನೇ ಉಲ್ಕೆಗಳು ಎನ್ನುವರು. ಭೂಮಿಯ ಮೇಲೆ ಬಿದ್ದ ಉಲ್ಕೆಗಳನ್ನು ಉಲ್ಕಾಶಿಲೆ ಎನ್ನುವರು. ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಸೂರ್ಯನ ಸುತ್ತ ಸುತ್ತುತ್ತಿರುತ್ತವೆ. ಸುಮಾರು 3400 ಕ್ಷುದ್ರ ಗ್ರಹಗಳಿವೆ ಎಂದು ಅಂದಾಜಿಸಲಾಗಿದೆ. ಇವುಗಳಲ್ಲಿ ಸಿರಿಸ್ ಸೌರಮಂಡಲದ ಅತಿ ದೊಡ್ಡ ಕ್ಷುದ್ರ ಗ್ರಹ. ಈಗ ಇದನ್ನು ಕುಬ್ಜ ಗ್ರಹವೆಂದು ಪರಿಗಣಿಸಿದೆ. ಹ್ಯಾಲಿ ಧೂಮಕೇತು 76 ವರ್ಷಕ್ಕೊಮ್ಮೆ ಭೂಮಿ ಸಮೀಪಕ್ಕೆ ಬರುತ್ತದೆ. ಈ ಹಿಂದೆ 1986ರಲ್ಲಿ ಕಾಣಿಸಿಕೊಂಡಿತ್ತು. ಗ್ಲೇಸಿಯರ್ ನಿಧಾನವಾಗಿ ಚಲಿಸುತ್ತಿರುವ ಮಂಜುಗಡ್ಡೆ. ಹೈಟೋಗ್ರಾಫ್ ಮಳೆಯ ಪ್ರಮಾಣವನ್ನು ಸ್ವಯಂಚಾಲಿತವಾಗಿ ದಾಖಲಿಸುವ ಉಪಕರಣ. ಬ್ಯೂಫರ್ಟ್ ಸ್ಕೇಲ್ ಗಾಳಿಯ ವೇಗವನ್ನು ತಿಳಿಯಲು ಬಳಸುವ ಮಾಧ್ಯಮ. ಡೌನ್ಸ್ ಆಸ್ಟ್ರೇಲಿಯಾದ ಹುಲ್ಲುಗಾವಲು ಪ್ರದೇಶ. ತೈಗಾ ಸೈಬೀರಿಯಾದಲ್ಲಿ ಕಂಡುಬರುವ ಮೊನಚಾದ ಎಲೆಯ ಅರಣ್ಯ. ಪ್ರೈರಿ ಉತ್ತರ ಅಮೆರಿಕದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ. ಪಂಪಾಸ್ ದಕ್ಷಿಣ ಅಮೆರಿಕಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಸೆಲ್ವಾ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಸೈಕ್ರೋಮೀಟರ್ ವಾಯುಮಂಡಲದ ಜಲಾಂಶವನ್ನು ಅಳೆಯುವ ಉಪಕರಣ. ಅಂತಾರಾಷ್ಟ್ರೀಯ ದಿನರೇಖೆ 180 ಡಿಗ್ರಿ ರೇಖಾಂಶ. ಇದು ಬೇರಿಂಗ್ ಸಮುದ್ರದ ಮೇಲೆ ಹಾದು ಹೋಗುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.